I don't think so will be any one person who can say I have not slandered against anyone. ರಾತ್ರಿ ಹಗಲು ಏನಾದ್ರು ಒಂದು ವಾದ ವಿವಾದಗಳು. ಯಾಕಂದ್ರೆ ಉದ್ದೇಶ ಅಂತ ಹೇಳಿದ್ರೆ ನಾನು ಜಯಿಸ್ತೀನ ನೀನ್ ಜಯಿಸ್ತೀನ. ಈ ಪ್ರಕಾರ ಅಯ್ಯೋ ಅವ್ರು ತುಂಬಾ ಒಳ್ಳೆಯವರು, ಎಷ್ಟುವರೆಗೆ ಒಳ್ಳೆಯವರಾಗಿರ್ತಾರೆ ಗೊತ್ತಾರ. ಒಬ್ಬರು ನಿಮ್ಮ ಹತ್ರ ನಿಮ್ ತಪ್ಪನ್ನ ಅವ್ರು ಬಂದು ಹೇಳ್ದಿರೋವರೆಗೆ ಇನ್ ಸ್ವಲ್ಪ ಜನ ಮತ್ತೊಬ್ಬರ ಬಗ್ಗೆ ತಪ್ಪಾಗಿ ಮಾಡೋದ್ರಿಂದ ನೀತಿವಂತರಂತ ತಿಳ್ಕೊಳ್ತಾರೆ. ಮತ್ತೊಬ್ಬರು ಬಿದ್ದೋರಲ್ಲಿ ನಾವು ಸಂತೋಷ ಪಟ್ಟರೆ ಪರಿಶುದ್ಧ ಆತ್ಮ ಅಲ್ಲ, ಅದು ಅಶುದ್ಧ ಆತ್ಮ. ಅದು எந்த இடத்துல என்ன பேசணும் எப்படி பேசணும்னு தெரியாது. தர குறவா கண்ணை மூடி பேசி அங்க என்ன நடக்குதுன்னு கூட அங்க தெரியாத அளவுக்கு அப்படி நம்ம இருக்க கூடாது. ಒಂದೆರಡು ಪ್ರಾಬ್ಲಮ್ಗಳು ಬೆಂಕಿ ಮೇಲೆ ಬಿದ್ದಂಗೆ, ಇದು ಮುಳ್ಳು ಮೇಲಿರೋ ಪ್ರಚನೆಯಾ, ಇದು ನೆருப்பு ಮೇಲಿರೋ ಪ್ರಚನೆಯಾ, இதை நிதானமா எடுக்கணுமா சீக்கிரமா எடுக்கணுமான்னு ಆಂಡರ್ಟ್ ಜಪಂ பண்ணி ಅದಕ್ಕೆ ತಗುந்த மாதிரி நடக்கணும். ನಿಮ್ಮನ್ನು ಒಬ್ರು ಅಪ್ರೋಚ್ ಮಾಡುವಾಗ ನಿಮ್ಗೆ ಕೇರ್ ಮಾಡ್ತಾ ಇದ್ದಾರಾ, ನಿಮ್ಮನ್ನ ಚುಚ್ತಾ ಇದಾರೆ ಅಂತ ಅರ್ಥ ಆಗಲ್ವಾ ನಿಮ್ಗೆ? நம்ம சொல்லும் போது கூட எல்லா ஜனமும் கேட்குவாங்கன்னு எதிர்பார்க்க கூடாது. Corrections are not for argument, corrections are only for restoration. நியூஸ் சேனல் வேலை என்ன? எல்லாம் நியூஸ் கலெக்ட் பண்ணணும். நீ நியூஸ் சேனல்ல ஒர்க் பண்ணலனா அந்த வேலை நீங்க செய்யக்கூடாது. எல்லாருக்கும் ஒரே ரூல் தான், ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್ ಇಲ್ಲ ನಮ್ಮಲ್ಲಿ. ವಚನವನ್ನು ನಾವೆಲ್ಲರೂ ಸೇರಿ ಓದೋಣ. ಜೇಮ್ಸ್ ಚಾಪ್ಟರ್ 1 ವರ್ಸ್ 26. Praise the Lord. எல்லாரும் பைபிள் எடுத்துக்கின்னு கேர்ஃபுல்லா அந்த வசனத்தை வாசிக்கலாம். இது வேதத்தின் சபை. If anyone thinks he is religious and does not bridle his tongue but deceives his heart, this person's religion is worthless. Praise the Lord. ಆಗ ಕನ್ನಡದಲ್ಲಿ ಕೂಡ ನಾವು ಇನ್ನೊಂದು ಟ್ರಾನ್ಸ್ಲೇಷನ್ ನೋಡುವಾಗ, ತನ್ನನ್ನು ಸದ್ಭಕ್ತನೆಂದು ಎನ್ನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿಯು ವ್ಯರ್ಥವಾಗಿದೆ. ನಿಮ್ಮನ್ನು ವಿಶ್ವಾಸಿ ಅಂತ ಹೇಳ್ತೀರಾ, ನಿಮ್ಮನ್ನು ದೇವ್ರನ್ನ ನಂಬುವ ಮಕ್ಕಳು ಅಂತ ಹೇಳ್ತೀರಾ. ನೀವು ವಿಶ್ವಾಸಿಯು ದೇವ್ರನ್ನ ನಂಬುವ ಮಕ್ಕಳಾಗಿದ್ದರೆ ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಆ ತರ ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿಲ್ಲ ಅಂದ್ರೆ ನಿಮ್ಮ ಭಕ್ತಿಯು ವ್ಯರ್ಥವಾಗಿದೆ. அப்ப தமிழ் வேதத்திலையும் வாசிக்கலாம், அதுவும் நீங்க எல்லாம் தமிழ்ல புரிஞ்சு தமிழ்ல தெரிஞ்சுங்க. என்ன சொல்லுகிறது? உங்களில் ஒருவன் தன் நாவை அடக்காமல், உங்களில் சபையில சொல்றாரு, உங்களில் ஒருவன் தன் நாவை அடுக்காமல் தன் இருதயத்தை வஞ்சித்து தன்னை தேவ பக்தி உள்ளவன் என்று எண்ணினால் ಅವನುடைய ಭಕ್ತಿ ವೀಣಾಗಿರುತ್ತದೆ. ಹಾಗಾದ್ರೆ ನೀವು ಎಷ್ಟೇ ಭಕ್ತಿ ಉಳ್ಳವರಾಗಿದ್ದರೂ ನಿಮ್ಮ ಭಕ್ತಿಯು ನಿಮ್ಮ ನಾಲಿಗೆಯಲ್ಲಿ ತೋರಲ್ಪಡುತ್ತದೆ. ಬಟ್ಟೆ ಬದಲಾಯಿಸ್ಕೊಳ್ಳೋದು, ಹೆಸರು ಬದಲಾಯಿಸ್ಕೊಳ್ಳೋದು, ಮನೆಯಲ್ಲೇ ಬದಲಾಯಿಸ್ಕೊಳ್ಳೋದು, ಇವುಗಳಿಂದ ಭಕ್ತಿವಂತರಾಗೋದಿಲ್ಲ. ಹಾಗಾದರೆ ಇವತ್ತಿನ ಏನ್ ವಾಕ್ಯ ನಾವು ಕಲಿಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ, ದಿ ಬ್ರಿಡಲ್ ಟಂಗ್, ಕನ್ನಡದಲ್ಲಿ ಕಡಿವಾಣ ಹಾಕಿದ ನಾಲಿಗೆ ದೇವರಿಗೆ ಮೆಚ್ಚಿಕೆ. ಹಾಗಾದ್ರೆ ನಾವು ಏನು ಸ್ತೋತ್ರ ಮಾಡಿದ್ರು, ಆರಾಧನೆ ಮಾಡಿದ್ರು, ವಾಕ್ಯ ಹೇಳಿದ್ರು, ಸ್ತುತಿ ಮಾಡಿದ್ರು, ನಾಲಿಗೆಗೆ ಕಡಿವಾಣ ಹಾಕಿಲ್ಲ ಅಂದ್ರೆ ಅದು ದೇವರಿಗೆ மெச்சிக்கையாததல்ல. தமிழ்ல பார்க்கும்போது எல்லாரும் நல்லா தெரிஞ்சுக்கங்க. என்ன தெரிஞ்சுக்கிறோம்? கடிவாளம் இட்டப்பட்ட நாவே தேவனுக்கு பிரியம். கடிவாளம் அப்ப கடிவாளம் என்ன தெரியுமா? கடிவாளம்னா குதிரைக்கு போடக்கூடிய ஒரு ಕರುವಿಯಾಗ இருக்கிறது. ಕುದುರೆಗೆ ಹಾಕ್ತಾರೆ ನೋಡಿದಿರಾ ಬಾಯಿಲಿ, ಅದನ್ನ ಹಾಕುವಾಗ ಆ ಕುದುರೆಯನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಕಂಟ್ರೋಲ್ ಆಗಿ ಇರಬೇಕು ನಾಲಿಗೆ ಅಂತ ಹೇಳ್ತಾ ಇದ್ದಾರೆ. ಯಾವ ನಾಲಿಗೆ ಮೇಲೆ ಬಿಗಿ ಇದೆಯೋ ಅದು ನಿಜವಾದ ಭಕ್ತಿ. கடிவாணம் போடுதுனா என்ன? வாசிக்கலாமா? பார்க்கலாமா? வாங்க, இனிமேல நம்ம டவுட்டே வேண்டாம், தெளிவாய் பார்க்கலாம். முதலாவதாக நம்ம என்ன பார்க்கிறோம் அப்படின்னு பார்த்தீங்கன்னா, நம்முடைய நாவை நாம கட்டுப்பாட்டுக்குள் வைக்க வேண்டும் என்பது என்னவா இருக்கிறது? ದೇವರ ಆಜ್ಞೆಯಾಗಿದೆ. ಅದು ನಾಲಿಗೆ ಬಿಗಿ ಇಡಬೇಕು ಎಂಬುದು ದೇವರ ಆಜ್ಞೆಯಾಗಿದೆ. ಇಟ್ ಈಸ್ ಅ ಕಮಾಂಡ್. when I don't control my mouth, I am breaking the commandment of God. ಎಲ್ಲಿ ಬರ್ದಿದೆ ಬೈಬಲ್ನಲ್ಲಿ ಕಮಾಂಡ್ಮೆಂಟ್ ಅಂತ? ಬನ್ನಿ ಓದೋಣ. ಯಾಜಕ ಕಾಂಡ ಪುಸ್ತಕ 19ನೇ ಅಧ್ಯಾಯ ವಚನ 16-17. லேவியராகும் புஸ்தகம் 19வது அதிகாரம் வசனம் 16-17. லிவிட்டிகஸ் சாப்டர் 19 verse 16 and 17. தமிழ்ல எப்படியா சொல்லுகிறது பார்க்கலாம். 16-17 ரெண்டு வாசிக்கலாம். உன் ஜனங்களுக்குள்ளே அங்கும் இங்கும் கோல் சொல்லி திரியாயாக, பிறருடைய இரத்த பலிக்கு உட்பட வேண்டாம், நான் கர்த்தர். உன் சகோதரனை உன் உள்ளத்தில் பகையாயாக, பிறன் மேல் பாவம் சுமராதபடிக்கு அவனை எப்படியும் ಕಡಿದು ಕೊಳ್ಳ வேண்டும். 16ನೇ ವಚನ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ಡು ನಾಟ್ ಬಿ ಎ ಟೇಲ್ ಬೇರರ್. Tale bearer means one who goes and slander against others. Thou shall not slander. ಚಾಡಿ ಹೇಳಬಾರದು ಎಂಬುದು ದೇವರ ಆಜ್ಞೆ. ಕೋಲ್ சொல்லக்கூடாது. ಮೊದಲನೇದಾಗಿ ಏನ್ ನೋಡ್ತೀವಿ?
ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಹೇಳುತ್ತದೆ, ನಾವು ಏನ್ ಮಾಡಬಾರ್ದಂತೆ, ಚಾಡಿ ಹೇಳ್ಬಾರ್ದು. 17 ವರ್ಷಗೆ ಆಮೇಲೆ ಹೋಗೋಣ. ಆ ವಾಕ್ಯ ಪ್ರಕಾರವಾಗಿ ಹೇಳ್ತದೆ, ಗಾಡ್ ಫಾರ್ಬಿಡ್ಸ್ ಸರ್ಕ್ಯುಲೇಷನ್ ಆಫ್ ಹಾರ್ಮ್ಫುಲ್ ರಿಪೋರ್ಟ್ಸ್. ಸ್ವಲ್ಪ ಅಮಾಯಕರು ಇಲ್ಲಿ ಕೂತ್ಕೊಂಡಿರ್ತೀರಾ, ಚಾಡಿ ಅಂದ್ರೇನೆ ಏನಂತ ಗೊತ್ತಿಲ್ಲದಿರ್ತಾರೆ, ಅವ್ರು ನಾನು ಹೇಳ್ತೀನಿ. ಒಬ್ಬರನ್ನು ನಾಶ ಮಾಡೋದಕ್ಕಾಗಿಯೂ ಅವರ ಹೆಸರನ್ನು ಕೆಡಿಸೋದಕ್ಕಾಗಿಯೂ ಅಲ್ಲಿ ಅಗೆಯನ್ನು ಉಂಟು ಮಾಡೋದಕ್ಕಾಗಿಯೂ ಅವರೊಳಗಿರೋ ಕೋಪವನ್ನು ತೀರ್ಸ್ಕೊಳ್ಳೋದಕ್ಕಾಗಿಯೂ ಹರಳುವಂತ ಒಂದು ಕೆಟ್ಟ ವಿಷಯ. கோல் சொல்றதுனா என்ன, ஒருத்தரை பாதிக்கவும் அவர்களை குறைக்கவும் தரை குறைமாக்கவும் அவர்களை பிரிக்கவும் உங்களுடைய வைராக்கியங்களை தீர்த்து கொள்ளவும் அவர்கள் மேல் ಅಬದುರುವಾಗ பேசுவது. ಒಬ್ಬರ ಬಗ್ಗೆ ಅದು ನಿಜವಾಗಿದ್ದರೂ ಸುಳ್ಳಾಗಿದ್ದರೂ ಹೋಗಿ ಹೇಳಬಾರದು. Whether it is a true report or a false report, you are nobody to go to people and speak about them. அதாவது அது உண்மையா இருக்கட்டும், அது பொய்யா இருக்கட்டும், உண்மையா கூட நடந்திருக்கட்டும், ஒருத்தர்கிட்ட போய் ஒருத்தரை பத்தி கோல் சொல்லுவது ஆண்டவர் வார்த்தைக்கு விரோதமானது. Many of you defend yourself by saying, I have not told the lies, I have told what actually happened, whatever it is. ಯಾಕೆ ನಾವು ಚಾಡಿ ಹೇಳ್ಬಾರ್ದು, ಏನ್ ಕೋಲ್ சொல்லக்கூடாது? Why we should not become a tale bearers? Because it is poisonous. 3 kinds of poison. ಬರ್ಕೊಳ್ಳಿ ತಿಳ್ಕೊಳ್ಳಿ ಮನಸ್ಸಲ್ಲಿ ತಿಳ್ಕೊಳ್ಳಿ 3 ತರವಾದ ವಿಷ ಅದು. ಮೊದಲನೇದಾಗಿ, ಯಾರು ಚಾಡಿ ಹೇಳ್ತಾನೆ ಅವನಿಗೆ ವಿಷ ಅದು. யார் கோல் சொல்லுகிறானோ அவனுக்கு விஷம் அது. அவன் கோல் சொல்றதுனால அவன் பெருமைக்காரனாக ಮಾರುகிறான். ಆತನು ಚಾಡಿ ಹೇಳೋದ್ರಿಂದ ಎಮ್ಮೆಗಾರನಾಗಿ ಮಾರ್ತಾನೆ. ಆತನು ಚಾಡಿ ಹೇಳೋದ್ರಿಂದ ದೇವರಿಗೆ ಪ್ರಿಯವಿಲ್ಲದೆ ನಡ್ಕೊಳ್ತಾನೆ. அவன் கோல் சொல்றதுனால ஆண்டவருக்கு பிரியம் இல்லாமல் நடந்து கொள்ளுகிறான். இரண்டாவதாக, இந்த கோல் சொல்றது யாருக்கு விஷம்னு பாத்தீங்கன்னா, யார் கேட்கிறான் பாருங்க, ಕೇಳ್க்கிறವನಿಗೂ ಅದು ವಿಷಂ தான். ಯಾರು ಕೇಳ್ತಾ ಇದ್ದಾನೆ ಅವನಿಗೂ ಅದು ಏನಾಗಿದೆ, ವಿಷವಾಗಿದೆ. ಹೇಗೆ ಅಂತ ಹೇಳಿದ್ರೆ, ಅವನ ಯೋಚನೆಗಳು ಕೆಟ್ಟೋಯ್ತು. ಈಗ ಥಾಟ್ಸ್ ಆರ್ ಕರಪ್ಟೆಡ್, ಆರ್ ಡಿಫೈಲ್ಡ್. ನಿಮ್ಗೆ ಗೊತ್ತಾ, ನಿಮ್ ಬಗ್ಗೆ ಹಿಂಗ್ ಮಾತಾಡಿದ್ರು ಗೊತ್ತಾ ನಿಮ್ಗೆ? ಅಪ್ಪ, ನಿಮ್ಗೆ ಯಾರೋ ಬಂದು ಚಾಡಿ ಹೇಳಿದ್ರೆ ಚೆನ್ನಾಗಿದೆ ಅಂತ ಕೂತ್ಕೊಂಡು ಕೇಳ್ತಾ ಇರಬೇಡಿ. ಅಮ್ಮವಾ அப்படி நடந்ததா, போட்ட விஷயம் உனக்குள்ள தெரியல, உங்களுக்கு ನಿನ್ ಒಳಗೆ ಬರ್ತಾ ಇರೋದು ಏನು, ಅದು ಇನ್ಫಾರ್ಮೇಶನ್ ಇಲ್ಲ, ಪಾಯ್ಸನ್ ಅದು. ಕೇಳೋನ್ಗೆ ವಿಷ, ಯಾರ ಬಗ್ಗೆ ಮಾತಾಡಿದ್ರು ಅವ್ರಿಗೂ ವಿಷ. ಹೇಗೆ ನಾವು ನೋಡುತ್ತೇವೆ, ಅವರ ಹೆಸರನ್ನು ಕೆಡಿಸುತ್ತಾ ಇಲ್ವ ಅಲ್ಲಿ? ஒருவருடைய குடும்பத்தை தெருவுக்கு கொண்டு வந்து அவங்களுடைய மானத்தை வெளியே எடுத்து அவர்களை அவமானப்படுத்துற உங்களுக்கு என்ன கொடுக்கணும்? ಕರ್ತರ್ ಆಶೀರ್ವಾದங்களை பொழிய வேண்டுமா? ಒಂದು ಮನುಷ್ಯನ ಗೌರವವನ್ನು ತೆಗೆದು ತಲೆ ಬಗ್ಗಿಸುವ ನಿಮಗೆ ದೇವರು ಬಹುಮಾನ ಕೊಟ್ಟು ಆಶ್ವಾಸ ಕೊಡ್ಬೇಕಾ? ಮತ್ತೊಬ್ಬರನ್ನು ತಲೆ ಎತ್ತದಂತೆ ತಲೆ ಬಗ್ಗಿಸುವಂತೆ ಮಾಡಿದ ನಿಮ್ಮನ್ನ ದೇವರ ಮೇಲೆ ಎತ್ತಿಸ್ತಾರ? ದೇವರು ಅದಕ್ಕೆ ಆಜ್ಞೆ ಮಾಡಿದ್ರು, thou shall not be a tale bearer. ಚರ್ಚಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಸರಿ, ನಿಮ್ಮ ಕೆಲಸದಲ್ಲಿ ಸರಿ, ಎಲ್ಲೂ ಕೂಡ ಸರಿ, ನೀವು ಚಾಡಿ ಹೇಳುವರಾಗಿ ಇರಬಾರ್ದು. ಅದು ವಿಷ. ಮೂರನೇದಾಗಿ ತಿಳ್ಕೊಳ್ತೀರಾ, ಅದೊಂದು ಇಟ್ಸ್ ಅ ಶೇಮ್ಫುಲ್ ಥಿಂಗ್, ಇಟ್ಸ್ ಅ ಸಿನ್. ನೋಡಿ, ದೇವ ಜನರ ಮೇಲೆ ದೇಸಪ್ಪನ ಹೆಸರಿದೆ. ಒಂದೊಂದು ಬಿಲೀವರ್ಸ್ ಮೇಲೆ, ಒಂದೊಂದು ವಿಶ್ವಾಸಿ ಮೇಲೆ ದೇವ ಯೇಸು ಕ್ರಿಸ್ತನ ಹೆಸರಿದೆ. ನೀವು ಒಬ್ಬರನ್ನು ತಪ್ಪಾಗಿ ಮಾತಾಡುವಾಗ ಕ್ರಿಸ್ತನ ನಾಮ ದೂಷಣ ಹೊಂದುತ್ತದೆ. ಕರ್ತನ ಪ್ರಾರ್ಥನೆಯಲ್ಲಿ ಏನು ನಾವು ಪ್ರಾರ್ಥಿಸ್ತೀವಿ? ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧ ಆಗ್ಲಿ ಅಂದ್ರೆ ದೇವ್ರ ನಾಮ ಅಶುದ್ಧವಾಗಿದೆಯಾ? ಮತ್ತೆ ಏನಕ್ಕೆ ಪ್ರೇಯರ್ ಮಾಡ್ತಾ ಇದೀವಿ? ನಿನ್ನ ನಾಮ ಪರಿಶುದ್ಧವಾಗ್ಲಿ ಅಂತ ಏನಕ್ಕೆ ಪ್ರೇಯರ್ ಮಾಡ್ತೇವೆ? ದೇವ್ರ ನಾಮ ಅಶುದ್ಧವಾಗಿದೆಯಾ ಅದರಿಂದಲ್ಲ? ಇಲ್ಲ, ನಿಮ್ಮ ನಾಮ ಪರಿಶುದ್ಧವಾಗ್ಲಿ ಅಂದ್ರೆ ನನ್ನ ಮುಖಾಂತರ ಆ ನಾಮಕ್ಕೆ ಅಶುದ್ಧವಾಗಬಾರದು ಅಂತ ಅರ್ಥ. ಹಾಗಾದ್ರೆ ನಾವು ಮತ್ತೊಬ್ಬ ಒಂದು ವ್ಯಕ್ತಿಯ ಬಗ್ಗೆ ಚಾಡಿ ಹೇಳುವಾಗ, ಮಾತಾಡುವಾಗ ನಾವು ಯೇಸುವಿನ ಹೆಸರನ್ನು ಅಶುದ್ಧ ಮಾಡುತ್ತೇವೆ. ಐ ಡೋಂಟ್ ಥಿಂಕ್ so will be any one person who can say I have not slandered against anyone. One or other we all spoke about many persons. உங்களை ஒருத்தர் கூட சொல்ல முடியாது, ஒருத்தர் கூட இந்த அறையில ஒருத்தரும் சொல்ல முடியாது நான் யாரை பற்றியும் கோல் சொல்லவில்லை என்று. ஒரு விதத்திலாவது ಇನ್ನೊಂದು ವಿಧದಲ್ಲಿ ಎಪ್ಪಡಿಯಾவது ನಾವು ಎಲ್ಲರೂ சொல்லியிருப்போம். ಒಂದು ಕಾರ್ಯ ನಿಮಗೆ ಹೇಳ್ತೀನಿ ಕೇಳಿ. ಶಾಪ ತಗೊಂಡು ಬರುತ್ತೆ. ಚಾಡಿ ಹೇಳೋದ್ರಿಂದ ಶಾಪ ಬರುತ್ತೆ, ಅಷ್ಟು ಸೀರಿಯಸ್ ಆ ಡೇಂಜರಾ? ಹೌದು, ಎಲ್ಲ ಸುಳ್ಳಾಗುತ್ತೆ. பைபிள் வாக்கியம் சுள்ளாகல. பைபிள் என்ன சொல்றது தெரியுமா? எந்த மனிதனும் பொய்யா இருக்கட்டும், தேவன் ஒருவரே மெய்யானவர் என்று சொல்லி. when you tale bear against others, it brings curses. ಎಲ್ಲಿ ಬರ್ತಿದೆ? ನೋವಾವಿನ ಒಂದು ಉದಾಹರಣೆ பார்க்கலாம். வாங்க, ஒரு ಎಚ್ಚರಿಕೆ நம்ம பார்க்கலாம். ನೋವಾವಿನ ಒಂದು ಉದಾಹರಣೆ ನೋಡೋಣ. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ ವಚನ 20-21 ಓದೋಣ. ನೋವಾ ಪೈರಿಡುಗರನಾಗಿ ದ್ರಾಕ್ಷಿ ತೋಟத்தை ನಾಟಿನಾನ್. ಅವರು ಅಗ್ರಿಕಲ್ಚರ್ ಕೆಲಸ ಮಾಡಿ ನೋವಾ ಏನಾಗ್ತಾರೆ, ಜಲ ಬೆಳೆದ ನಂತರ ಆತನು ದ್ರಾಕ್ಷ ತೋಟವನ್ನು ಇಡ್ತಾನೆ. ಅದರಲ್ಲಿ ಇರುವ ರಸದಿಂದ ಆತನಿಗೆ ಅಮಲೇರಿ ಗಮನ ತಪ್ಪಿ ಹೋಯ್ತು. ದ ವೆರಿ ಬಿಗಿನಿಂಗ್ திராட்சை தோட்டத்தை, அதனுடைய திராட்சை தோட்டத்தை, அந்த திராட்சத்தை குடித்து அவனுக்கு வெறி கொண்டு தன்னுடைய கூடாரத்திலே வஸ்திரம் விலகி
ಪಡುತ್ತಿರುತ್ತಾನೆ. ಅಂದ್ರೆ ಅವ್ನಿಗೆ ಗೊತ್ತಿಲ್ಲ, ಬುದ್ಧಿ ಗಮನ ಹೋಗಿ ಮೇಲಿರೋ ವಸ್ತ್ರ ಎಲ್ಲ ಅವನ ಮೇಲೆ ಹೋಗ್ಬಿಟ್ಟಿದೆ. ಮೇಲಿರೋ ವಸ್ತ್ರಗಳೆಲ್ಲ ಹೋಗಿ ಬಟ್ಟೆ ಇದೆ ಮಳ್ಕೊಂಡ್ಬಿಟ್ಟಿದ್ದಾರೆ. ಆಗ ಏನಾಗುತ್ತೆ, 3 ಮಗ ಇದ್ದಾರೆ ಅವ್ರಿಗೆ. ಆ 3 ಮಗದಲ್ಲಿ ಒಬ್ಬನು ಬರ್ತಾನೆ. அப்பொழுது கானானுக்கு தகப்பனாகிய காம் தன் தகப்பனுடைய நிர்வாணத்தை கண்டு வெளியில் இருந்த தன் சகோதரர் இருவருக்கு அறிவித்தான். ಅವನು ಒಂದು ಕಾಮ್ ಅಂತ ಮಗ ಬರ್ತಾನೆ. ಮಗ ಬಂದು ಅಪ್ಪ ಬಟ್ಟೆ ಇಲ್ದಿರೋದು ನೋಡ್ಬಿಟ್ಟು ಹೋಗಿ ಏನ್ ಮಾಡ್ತಾನೆ, ಬೇರೆ 2 ಸಹೋದರ ಹತ್ರ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡ್ತೀವಿ ಶಮ್ ಅಂಡ್ ಜಪತ್ ಅನ್ನ ನೋಡ್ತೀವಿ. ಅವರಿಬ್ರು ಏನ್ ಮಾಡ್ತಾರೆ, ವಿಷಯವನ್ನು ಕೇಳ್ಬಿಟ್ಟು ಈ ತರ ಆಯ್ತಂತ ಹೇಳಿ ಒಂದು ಬಟ್ಟೆನ ತಗೊಂಡು ಅಪ್ಪವಿನ ಬಟ್ಟೆ ಇಲ್ಲದ ಸ್ಥಿತಿಯನ್ನು ನೋಡದೆ ತಲೆ ತಿರುಗಿಕೊಂಡು ಹೀಗೆ ಎತ್ಕೊಂಡು ಬಂದ್ರು. ಬೈಬಲ್ ಹೇಳ್ತದೆ ಅವರ ಅಪ್ಪ ಬಟ್ಟೆ ಇಲ್ಲದನ್ನ ಅವ್ರು ನೋಡ್ಲೇ ಇಲ್ಲ. ಇಬ್ರು ಇಲ್ಲಿ ಕೂತ್ಕೊಂಡ್ರೆ ನೀವು ಎಂತ ವಿಶ್ವಾಸಿಗಳು, ಮತ್ತೊಬ್ಬರ ಗೌರವವನ್ನು ಕಾಪಾಡುವವನ, ಮತ್ತೊಬ್ಬರ ಗೌರವವನ್ನು ತೆಗೆಯುವವನ. ದೇವರ ಮಕ್ಕಳು ಯಾರು ಗೊತ್ತಾ, ಮತ್ತೊಬ್ಬರ ಅಪಮಾನವನ್ನು ನೋಡದೆ ಅವರಿಗೆ ಅಪಮಾನವನ್ನು ಮುಚ್ಚಿಸಿ ಕಾಪಾಡುವರು. ಅದರಿಂದ ಏನಾಯ್ತು, ಆತನು ಎದ್ದ ನಂತರ ನಡೆದ ಸಂಗತಿಯನ್ನು ಕೇಳಿ ಯಾರು ತನ್ನ ತಂದೆಯ ನಿರ್ವಾಣವನ್ನು ನೋಡಿ ಮತ್ತೊಬ್ಬರಿಗೆ ಹೇಳಿದನೋ ಅವನು ಶಾಪಿಸಲ್ಪಡ್ತಾನೆ. ಹೇಳ್ತಾರೆ, ನೀನು ನಿನ್ನ ಮನೆಯಲ್ಲಿ ಸಂತವರು ಎಲ್ಲರೂ ಎಲ್ಲ ಕಾಲಕ್ಕೆ ಗುಲಾಮರಾಗೇ ಇರುವಿರಿ. ಈ ಮೆಸೇಜ್ ನಿಮ್ಗೆ ಸ್ವಲ್ಪ ಜನಕ್ಕೆ ಕಷ್ಟ ಇರ್ಬೋದು ಅಥವಾ ನಿಮ್ಗೆ ಇಷ್ಟ ಇಲ್ಲದೆ ಇರ್ಬೋದು. ಆದ್ರೆ ನಮ್ಮ ವಿಶ್ವಾಸ ನಿಜವಾಗಿರ್ಬೇಕಂದ್ರೆ ಸತ್ಯವನ್ನ ಫೇಸ್ ಮಾಡಬೇಕು. சில பேர் உங்களுக்கு பிடிக்கலாம், பிடிக்காம போகலாம், ஆஃப் பண்ணிட்டு போயிடலாம், வேண்டாம் எனக்குன்னு இல்லை இதுன்னு கூட எழுந்து கூட போயிடலாம். ஆனால் ಉಣ್ಮೆ ಒಂದೇ ನಮ್ಮೈ ಕಾಪಾற்றும். ಎಷ್ಟು ಜನ ಅವರ ಯಜಮಾನರನ್ನ ಬಗ್ಗೆ ಮತ್ತೊಬ್ಬರ ಹತ್ರ ಮಾತಾಡ್ತಾರೆ, ಎಷ್ಟು ಜನ ತಮ್ಮ ಹೆಂಡತಿಯ ಬಗ್ಗೆ ಮತ್ತೊಬ್ಬರ ಹತ್ರ ಮಾತಾಡ್ತಾರೆ, ಎಷ್ಟು ಜನ ತನ್ನ ಮನೆಯಲ್ಲಿರುವ ಮಕ್ಕಳನ್ನ ತಗೊಂಡು ಅಪಮಾನ ಮಾಡ್ತಾರೆ, ಎಷ್ಟು ಮಕ್ಕಳು ತಮ್ಮ ಅಪ್ಪ ಅಮ್ಮನ ಅಪಮಾನ ಮಾಡ್ತಾರೆ. உன் வீட்டில் இருக்கிறவருடைய கௌரவத்தை நீ தரைக்குறை ஆக்கினாலே அது எப்படி உனக்கு விசுவாசமாக இருக்கும், அது எப்படி உனக்கு ಆಶೀರ್ವಾದமாக இருக்கும். ಹಾಗಾದ್ರೆ ಇಲ್ಲಿ ಕಾಮ್ ಬಂದು ಸುಳ್ಳು ಹೇಳಿಲ್ಲ, ನಿಜಾನೇ ಹೇಳಿದ. ಆದ್ರೆ ಅದು ಚಾಡಿ. ನಾವು ನೋಡಿದ್ವಿ, ಮೊದಲನೇದಾಗಿ ಅದು ಆಜ್ಞೆ, ನಾವು ಚಾಡಿ ಹೇಳ್ಬಾರ್ದು. ಎರಡನೇದಾಗಿ ಅದು ವಿಷ, ಮೂರನೇದಾಗಿ ಅದು ಒಂದು ಶೇಮ್, ಒಂದು ಪಾಪ, ನಾಲ್ಕನೇದಾಗಿ ಅದೊಂದು ಶಾಪ. ಇಷ್ಟು ಆಗ್ಬಿಟ್ಟು ಹೋಗಿ ಫೋನ್ ಮಾಡಿ ಬ್ರದರ್ ಅಥವಾ ಮನೆಗೆ ಹೋಗಿ ಸಿಸ್ಟರ್ ಇವ್ರ ಮನೇಲಿ ಹಿಂಗಾಯ್ತು, ಅವ್ರ ಮನೇಲಿ ಹಂಗಾಯ್ತು, ಬೇಡ ವಿಷ ಹಾಕ್ಬೇಡ. இந்த நிலைமையில உங்களுக்கு நாளை செய்ய முடியலன்னா என்ன பாருங்க, ಬೆಸ್ಟ್. ನಿಮ್ಗೆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೆ ಏನ್ ಮಾಡಿ, ಅಟ್ಲೀಸ್ಟ್ ವಿಷ ಆದ್ರೂ ಬರ್ದೇ ಇರ್ತಾನೆ. ನೀ ಸಾಯ್ದೆ ಇರ್ತೀಯ, ಅವ್ನು ಸಾಯ್ದೆ ಇರ್ತಾನೆ, ಇವ್ನು ಸಾಯ್ದೆ ಇರ್ತಾನೆ. பேசி சாவத காட்டிலும் பேசாம வாடு. உண்மையா சொல்றேன், ಈ ವೇದಿಕೆಯಲ್ಲಿ ದೇವರ ವಾಕ್ಯವನ್ನು ಅಸತ್ಯ ಮಾಡಿದ ಒಬ್ಬೊಬ್ರು ಕಷ್ಟಪಡ್ತಾ ಇದ್ದಾರೆ ಕೂತ್ಕೊಂಡು. இந்த இடத்திலிருந்து ஆவியானவர் பேசின வார்த்தையை அசட்டை பண்ண அத்தனை பேருமே, அத்தனை குடும்பமே பயங்கர கஷ்டத்திலும் அடியிலும் போய் கொண்டிருக்கிறார். இந்த வேதிக்கையில் வருகிற தேவனுடைய வார்த்தைக்கு கீழ்ப்படிந்தவர்கள் ಅತನ ಆಶೀರ್ವಾದಗಳಿಗೂ ಕೃಪೆಗಳು வாழ்க்கையில ಕಂಡಿರ್ತಾರೆ. ಆತ್ಮಿಕ ತತ್ವ ಏನಾಗಿರಬೇಕು, ನಮ್ಮೆಲ್ಲರಿಗೂ ಸ್ಪಿರಿಚುವಲ್ ಪ್ರಿನ್ಸಿಪಲ್ என்ன அப்படின்னா, ಸ್ಪೀಕ್ ಈವಿಲ್ ಆಫ್ ನೋ ಒನ್. ದಿಸ್ ಶುಡ್ ಬಿ ದ ಸ್ಪಿರಿಚುವಲ್ ಪ್ರಿನ್ಸಿಪಲ್. ಯಾರ ಬಗ್ಗೆನೂ ಕೇಡು ನುಡಿಯದಿರು. அப்போ ஆவிக்குரிய கொள்கை என்னவா இருக்கணும்? ஆவிக்குரிய கொள்கை பார்த்தீங்கன்னா, எவரை குறித்தும் தீங்கு பேசாதே. ಯಾರಾದ್ರೂ ವಿಶ್ವಾಸಿಗಳಿಗೆ ಇವತ್ತು ಯಾರು ನಿಮ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ನೀವ್ ಹೇಳಿ, ನಿಮ್ಗೆ ಶಾಪ ಬೇಡ, ವಿಷ ಬೇಡ ಅಂದ್ರೆ ಹೇಳಿ, ಬೇಡ ಬ್ರದರ್ ಮತ್ತೊಬ್ಬರ ವಿಷಯ ಏನಕ್ಕೆ, ಏನಾದ್ರೂ ನನ್ಗೆ ನಿಮ್ಗೆ ಬಗ್ಗೆ ಏನೋ ವಿಷಯ ಇದ್ರೆ ಹೇಳಿ, ಮೂರನೇವರ ವಿಷಯ ನಮಗೆ ಬೇಡ ಅಂತ ಹೇಳ್ಬಿಡ್ಬೇಕು. ಪ್ರೈಸ್ தி லார்ட். இப்படியே பண்ணி உடனே இந்த போன், மொபைல் போன் எல்லாம் உங்களுக்கு விரோதமா சாட்சி கொடுக்கும். என்னென்ன பேசுறோம், எப்படி பேசுறோம், காதோடு காது ஊதுகிறாங்க, புரியல. ಕಿವಿ ಮಾಡ್ತದ್ರೆ ஊத்தாத, நீங்க ஊத்தாதல இங்க இருக்குது விஷம். இப்ப ಮೊಬೈಲ್ ಮೂಲಕ வருது. ದೇವರ ಮಕ್ಕಳಾಗಿರುವ ನಮಗೆ we need to face the truth. ಮೊದಲನೇದಾಗಿ ಏನ್ ಮಾಡ್ಬೇಕು, ಒಂದು ಸಿದ್ಧಾಂತ ಮಾಡ್ಬೇಕು. ಕುಟುಂಬದಲ್ಲೂ ಜೀವನದಲ್ಲೂ ಒಂದು ನಿಯಮ ಮಾಡ್ಕೊಳ್ಬೇಕು. ಕುಟುಂಬத்திலயோ வாழ்க்கையிலயோ ஒரு நம்ம கொள்கையை வச்சுக்கணும். அந்த கொள்கை என்னன்னா, நான் ಪಾಲಿಸಿ ಏನಂತ ಹೇಳಿದ್ರೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ. ಇದು ನನ್ನ ಪಾಲಿಸಿ ಅಂತ ಹೇಳ್ತೀರಾ, ಇದನ್ನ ಹೇಳ್ಬೇಕು ದೇವರ ಮಕ್ಕಳು. ಹಲ್ಲೆಲೂಯಾ. ಈ ತರ ನೀವು ಇದ್ರೆ ಯಾರು ನಿಮ್ಮ ಮೇಲೆ ಬೆರಳು ತೋರಿಸೋರು ಹೇಳಿ ನೋಡೋಣ. ನಮ್ಮ ಮನೆಯಲ್ಲಿ ಇದು ರೂಲ್ಸ್ ಅನ್ನು ಮಾಡ್ಕೊಳ್ಬೇಕು. நம்ம மினிஸ்ட்ரியை நாம் மாட்கொள்ಬೇಕು. மினிஸ்ட்ரி பண்றவங்க என்ன வைராகியம் தெரியுமா? ஊழியம் பண்ற ஒரு ஊழியக்காரர் இன்னொரு ஊழியக்காரர் மேல விஷத்தை என்ன பண்றாரு, நான் நீங்களே ஃபீல் பண்ணிக்கங்க. அந்த ஃபில் இன் த பிளாங்க்ஸ் ஒன்று வருது இல்லையா, அதை ஃபில் பண்ணிக்கங்க. அது நம்ம சர்ச்சில் சில பேர் பாஸ்டர் சொல்ல முடியாது, மாஸ்டர்னு சொல்லுவாங்க. சில பேர் மாஸ்டரೇ அப்படிவாங்க. ಸೊ ಅದನ್ನ ಮಾಸ್ಟರ್. ಸೊ ಅದ ಈ ಮಾಸ್ಟರೇ ಈ ತರ ಪಾಯ್ಸನ್ ಹೇಳ್ತಾ ಇದ್ರೆ ಅಲ್ಲಿ ಬರೋರ ಕತೆ ಏನಾಗುತ್ತೆ? If any pastor comes and says slandering things to you, know that his spirit is not right.
ಯಾವ್ದಾದ್ರು ಸೇವಕರು ಪಾಸ್ಟರ್ ನಿಮ್ಮ ಹತ್ರ ಬಂದು ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳ್ತಾ ಇದ್ರೆ ತಿಳ್ಕೊಳ್ಳಿ ಆ ಪಾಸ್ಟರ್ ಆತ್ಮ ಸರಿಯಾಗಿಲ್ಲ ಅಂತ. ಪಾಸ್ಟರ್ಸ್ಗೆ ಸ್ಪೆಷಲ್ ರೂಲ್ ಕೊಟ್ಟಿದ್ದಾರೆ ದೇವರು, ಎಲ್ಲರಿಗೂ ಒರೇ ರೂಲ್ ದ, ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಇಲ್ಲ ನಮ್ಮಲ್ಲಿ. ಎಲ್ಲರಿಗೂ ಸತ್ಯವಚನಾನೇ. ಪ್ರೈಸ್ ದಿ ಲಾರ್ಡ್. ದೇವರ ಕಾರ್ಯಗಳನ್ನು ತಗೊಂಡು ಪ್ರತಿಯೊಬ್ಬರು ಭಯದಿಂದ ಈ ರೂಲ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ, ದಯವಿಟ್ಟು ಇನ್ನೊಂದು ಕೆಲಸ ಮಾಡಿ. ನೀವು ಮತ್ತೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡುವಾಗ ಏನಾಗುತ್ತಂದ್ರೆ ಅವರ ಒಂದು ಕ್ಯಾರೆಕ್ಟರ್ ಅನ್ನ ಅದು ಬಹಳ ಕೆಡಿಸಾಕುತ್ತದೆ. ವೆನ್ ಯು ಸ್ಪೀಕ್ ಬ್ಯಾಡ್ ಅಬೌಟ್ ಅದರ್ಸ್, ಯು ಆರ್ ರೂಯಿನಿಂಗ್ ಅದರ್ಸ್ ಕ್ಯಾರೆಕ್ಟರ್. ನಿಮ್ಮಲ್ಲಿ ಅನೇಕರು ಮತ್ತೊಬ್ಬರ ಕ್ಯಾರೆಕ್ಟರ್ ನ ಅಟ್ಯಾಕ್ ಮಾಡೋದ್ರಿಂದ ಸ್ಟ್ರಾಂಗ್ ಅಂತ ನೀವು ತಿಳ್ಕೊಳ್ತೀರಾ. ಇನ್ ಸ್ವಲ್ಪ ಜನ ಮತ್ತೊಬ್ಬರ ಬಗ್ಗೆ ತಪ್ಪಾಗಿ ಮಾಡೋದ್ರಿಂದ ನೀತಿವಂತರಂತ ತಿಳ್ಕೊಳ್ತಾರೆ. ಅದಕ್ಕೆ ನಾನು எப்போ சொல்றேன், மத்தவங்களை தவறு சொல்லுகிற எவனும் நீதிமான் அல்ல, நீதிமானா நடக்கிறவன் தான் நீதிமான். ಈಗ ನಿಮ್ಗೆ ಗೊತ್ತಿದೆಯಲ್ಲ, ಈಗ ಒಂದು ಲೈನ್ ಬರಿತೀವಿ, ಈ ಲೈನ್ ದೊಡ್ಡದು ಚಿಕ್ಕದ್ ಮಾಡ್ಬೇಕಂದ್ರೆ ಅದು ಪಕ್ಕದಲ್ಲಿ ಹಾಕುವ ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ. ஒரு லைன் எழுதிட்டு அது பெருசு சின்னதாக்கணும், இன்னொரு பக்கத்துல இருக்கிற லைன் மேல தான். அப்ப நிறைய பேர் என்ன பண்றாங்க, மத்தவங்களை தவறு என்று காண்பித்து தான் நீதிமான் என்று தன்னை வெளிப்படுத்துகிறான். ஞாபಕ ಇಟ್ಕೊಳ್ಳಿ, ಮತ್ತೊಬ್ಬರನ್ನ ಡೌನ್ ಮಾಡೋದ್ರಿಂದ ಯಾರ್ ಕ್ಯಾರೆಕ್ಟರ್ ಡೌನ್ ಆಗಿ ಕಾಣುತ್ತಂದ್ರೆ ಡೌನ್ ಮಾಡ್ತಾ ಇರೋನು. பரரை குறித்து கீழாக பேசுகிறவன் யார் கீழாக ಕಾಣப்படுகிறானால் ಕೀಳಾಗ பேசுகிறவன் தான். ನಮ್ಮ ಮಾತುಗಳು ಮತ್ತೊಬ್ಬರಿಗೆ ಒಂದು ಗುಣವನ್ನು ಉಂಟು ಮಾಡಬೇಕು, ಗಾಯವನ್ನು ಅಲ್ಲ. ನಮ್ಮ ಮಾತುಗಳು ಒಂದು சேத்துவையாகிருಬೇಕು. நம்முடைய வார்த்தைகள் பாலமாக இருக்க வேண்டும். ஒரு இடத்துல இருந்து இன்னொரு இடத்துக்கு கடந்து போக உதவி செய்கிறது. ஒருவனை கடந்து போக உதவி செய்யணும், அக்னியாக அல்ல, சுட்டெரிக்க கூடாது. should be like a bridge, not fire. Leviticus chapter 19 verse 17 ಓದಕ್ಕೆ ರೆಡಿ ಆಗಿದ್ವಿ. 16 ಅರ್ಥ ನೋಡ್ಬಿಟ್ವಿ. ಯಾಜಕ ಕಾಂಡ ಪುಸ್ತಕ 19ನೇ ಅಧ್ಯಾಯ ವಚನ 17. ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ಒಂದು ಸಹೋದರನ ಮೇಲೆ ನೀನು ಮೊದಲನೇದಾಗಿ ದ್ವೇಷ ಇಟ್ಕೊಳ್ಬೇಡ. சகோதரனுக்கு மேலாக வைராக்கியத்தை நீ வைக்காதே. அவன் தண்டிக்கப்படாதபடிக்கு அவனை நீ நல் வார்த்தைகளினால் எச்சரித்து கண்டித்து உணர்த்து. தி பர்மிட்டட் எக்ஸெப்ஷன் only for correcting in love. ಅವ್ರು ಮಾಡೋ ತಪ್ಪನ್ನ ಮತ್ತೊಬ್ಬರಿಗೆಲ್ಲ ಹೇಳೋದಲ್ಲ, ಅದು ವಿಷ ಕಕ್ಕೋದು. ಯಾರು ತಪ್ಪು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಜವಾಗ್ಲೂ ನಿನಗೆ ಕಾಳಜಿ ಇದ್ದರೆ ಪ್ರೀತಿಯಿಂದ ಹೋಗಿ ಅವರು ಮಾಡ್ತಾ ಇರೋ ತಪ್ಪುಗಳನ್ನ ನೀವು ಹೇಳ್ಬೋದು. ಪ್ರೈಸ್ ದಿ ಲಾರ್ಡ್. நீ உண்மையாவே உன் சகோதரனை நீ வெறுக்காத, கேர் பண்ண. அவன் தவறு செய்யறான்னு தெரிஞ்சா அன்பிலே அவனுடைய குற்றங்களை எடுத்து நீ சொல்லு, அன்பிலே சொல்லு. ಹಾಗಾದ್ರೆ ಮತ್ತೊಬ್ಬರು ತಪ್ಪು ಮಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲೋ ಇವರಲ್ಲೋ ನೀವು ಅವ್ರನ್ನ ತಪ್ಪು ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡೋದಲ್ಲ, ಅವ್ರನ್ನ ನೀನು ಪ್ರೀತಿಯಿಂದ ಹೋಗಿ ಅವ್ರಿಗೆ ಕಾರ್ಯಗಳನ್ನ ಹೇಳು. ಹೇಳ್ತದೆ, thou shall in any wise rebuke. ಒಬ್ರು ತಪ್ಪು ಮಾಡ್ತಾ ಇದ್ರೆ ತಪ್ಪಂತ ಹೇಳೋದು ತಪ್ಪಂತ ಹೇಳ್ತಾ ಇಲ್ಲ ಬೈಬಲ್. ಅದನ್ನು ಸರಿಯಾಗಿ ಹೇಳು. ಹೇಗೆ? ಯಾರು ತಪ್ಪು ಮಾಡ್ತಾ ಇದ್ದಾನೆ ಅವನ ಹತ್ರ ಹೋಗಿ ಅದನ್ನು ಪ್ರೀತಿಯಿಂದ ಹೇಳು. ಹಲ್ಲೆಲೂಯಾ. ನಾನು ಒಬ್ಬೊಬ್ರು ನೋಡಿದ್ದೀನಿ, ಅವ್ರು ಎಲ್ಲರ ಒಳ್ಳೆಯ ಪುಸ್ತಕದಲ್ಲಿ ಅವ್ರ ಹೆಸರು ಇರಬೇಕು. ಏನಕ್ಕ? ಎಲ್ಲರ ಗುಡ್ ಬುಕ್ ಅವ್ರ ಪೇರು ಇರ್ಕನು. ಅಂದ್ರೆ ಎಲ್ಲರ ಹತ್ರ ಇವ್ರೇನಂತ ಅನ್ಸ್ಕೊಳ್ಬೇಕು, ಈ ಪ್ರಕಾರ ಅಯ್ಯೋ ಅವ್ರು ತುಂಬಾ ಒಳ್ಳೆಯವರು. ಎಷ್ಟುವರೆಗೆ ಒಳ್ಳೆಯವರಾಗಿರ್ತಾರೆ ಗೊತ್ತಾರ? ಒಬ್ಬರು ನಿಮ್ಮ ಹತ್ರ ನಿಮ್ ತಪ್ಪನ್ನ ಅವ್ರು ಬಂದು ಹೇಳ್ದಿರೋರಿಗೆ ಯಾವಾಗ ಬಂದು ನಿಮ್ ತಪ್ಪನ್ನು ಹೇಳ್ಬಿಡ್ತಾರ, ಆವಾಗಿಂದ ಈ ಬ್ರದರ್ ಎಕ್ಸ್. ಅದು ನನಗೆ ಗೊತ್ತು. ಪಾಸ್ಟ್ ನನ್ನನ್ನು ತುಂಬ ಜನಕ್ಕೆ ಇಷ್ಟ ಆಗೋದಕ್ಕೆ ತುಂಬ ಕಾರಣ ಇದೆ. ನನ್ನನ್ನು ಯಾರು ಹಾಗೆ ಮಾಡಿದರೆ எனக்கு தெரியும் எந்த செய்தியில் எங்கே யாருக்கு என்ன கோபம் வந்துச்சுன்னு தெரியல. ஆனால் இன்னைக்கு காத்திருந்து அதை கேட்டு ஒரு காரியத்தை செய்கிறாங்க. We all are one family. The only purpose of the word of God is only to refine us, never to make you scatter. செய்தியின் அத்தனை நோக்கமும் சுத்திகரிக்கதான் தவிர ஒரு விசுவாசியை கூட சபையை விட்டு தூரமாக்க அல்ல. தப்பு ಮಾಡ್ತಾ ಇರುವಾಗ ನಾವು ಹೋಗಿ ಅವ್ರಿಗೆ ಪರ್ಸನಲ್ ಆಗಿ ಅವ್ರ ಹತ್ರ ಕೂತ್ಕೊಂಡು ಪ್ರೀತಿಯಿಂದ ಹೇಳ್ಬೇಕು. ಕೇಳ್ತಾರ? ಕೇಳಿ. ಕೇಳಿಲ್ವಾ? ಬಿಟ್ಬಿಡಿ, ಪ್ರಾರ್ಥನೆ ಮಾಡಿ. உங்களுக்கு ಬೇಜಾರಾಯಿடுச்சு, நான் அவ்வளோ சொல்லியும் கேட்கல, இப்போ இதை கோல் சொல்றதுக்கு போறது. ನಾನು ಅವ್ರಿಗೆ ಹೋಗಿ ಹೇಳಿದ್ದೆ, ಎಷ್ಟು ಹೇಳಿದ್ರು ಮಾತನ್ನು ಕೇಳಲಿ ಅಂತ ಊರಿಕೇ சொல்லிட்டு வருது. ಇದು ಡಬಲ್ ಪ್ರಶ್ನೆ ಆಯ್ತು. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ, ಅದು ಚಾಡಿನೇ ಅಲ್ವಾ? ಪಾಯಿಂಟ್ ಇಸ್ ಫೇಲಿಂಗ್ ಹಿಯರ್. ಹೆಂಗೆ ಕರೆಕ್ಟ್ ಮಾಡಬೇಕು ಬೈಬಲ್ ನಲ್ಲಿ ಕೊಡುತ್ತದೆ. ಬೈಬಲ್ ಪ್ರಕಾರವಾಗಿ மற்றவங்களுடைய தப்ப வந்து நீங்க கோர்ட்ல இருக்கிற நியாயாதிபதி மாதிரியும் சத்துருக்கள் மாதிரியும் சொன்னா யார் கேட்பாங்க? நம்ம போய் என்ன செய்யணும்? சகோதர அன்பினால் தைரியமாக அவர்களிடத்துல ಕೇರ್ ಪண்றதாக ಉಪಯೋಗமாக சொல்லணும். ಯೋಬನ ಫ್ರೆಂಡ್ಸ್ ತರ ಆಗ್ಬಿಡ್ಬಾರ್ದು. ಕೇರ್ ಮಾಡಕ್ ಬಂದ್ಬಿಟ್ಟು ಅವನ ಮೇಲೆನೆ ತಪ್ಪು ಹೇಳ್ಕೊಂಡು ಅವನ ಹತ್ರ ವಾದ ಮಾಡ್ತಾ ಇರ್ತಾರೆ. ಆಗ ಯೋಬ ಏನ್ ಹೇಳ್ತಾರೆ, ನೀವು ಬಂದಿದ್ದೆ ವೇಸ್ಟ್, ನೀನು ನನಗೆ ಸಮಾಧಾನ ಹೇಳೋಕ್ ಬಂದ್ಬಿಟ್ಟು ನೀವೇ ನನ್ನ ತಪ್ಪುಗಳನ್ನ ಹೇಳ್ಕೊಂಡು ನಾನು ಇನ್ನೂ ಗಾಯ ಮಾಡ್ತಾ ಇದ್ದೀರಾ. ಆಗ ದೇರ್ ಇಸ್ ನೋ ಪಾಯಿಂಟ್. ನಾವು ಹೋಗಿದ್ದು ಅವ್ರಿಗೆ ಪ್ರೀತಿಯಿಂದ ಅವ್ರು ಮಾಡೋ ತಪ್ಪುಗಳನ್ನ ಎತ್ತಿಸಿ ಹೇಳೋದು. ಪ್ರೈಸ್ ದಿ ಲಾರ್ಡ್. ನಾವು ಆ ಥರ ಹೇಳುವಾಗ ಹೆಂಗೆ ಹೇಳಬೇಕು ಅಂತ ಹೇಳಿದ್ರೆ, ಕಾದೋಡು ಕಾದು போய் தன் சகோதரனிடத்தில் பேசணும். எப்படி வந்து தன் யார் தவறு செய்தா அந்த சகோதரிகிட்ட பேசணும். ನಿಮ್ಮಲ್ಲಿ ಎಷ್ಟು ಜನ ನ್ಯೂಸ್ ಚಾನೆಲ್ ನಡೆಸ್ತಾ ಇದ್ದೀರಾ? உங்களை எத்தனை பேர் நியூஸ் சேனல் நடத்துறீங்க சொல்லுங்க. நியூஸ் சேனல் வேலை என்ன? நியூஸ் சேனல் ஏஜென்சிகள் இதார ಗೊತ್ತಾ ನಿಮಗೆ? எவ்வளவு பேர் ஒர்க் பண்றீங்க? அவரோட வேலை என்ன? எல்லாம் நியூஸ் கலெக்ட் பண்ணணும். தயவுசெய்து சாபம் அடைந்து தேவ கோபம் அடைந்து உன்னுடைய குடும்பம் உன்னுடைய வீடு விழாதபடிக்கு ஆண்டவருடைய வார்த்தைக்கு பயப்பட்டு
கீழ்ப்படிந்திருங்க. நீ நியூஸ் சேனல் நடத்தினா அது செய்யுங்க, அது தப்பு இல்லை. ஏன்னா நியூஸ் வேலையே என்ன தெரியுமா, எங்க என்ன நடந்தது ஜனங்களுக்கு தெரிவிக்கணும். நீ நியூஸ் சேனல்ல ஒர்க் பண்ணலன்னா அந்த வேலை நீங்க செய்யக்கூடாது. ஐ மேட் அ பாலிசி, ஐ நெவர் வாண்ட் டு ஸ்பீக் அகேன்ஸ்ட் எனி பாஸ்டர். சொன்னா கூட வேண்டான்னு சொல்லிடுவேன். வேணாம், நமக்கு வேண்டாம், அந்த விஷயம் வேண்டாம். ಮತ್ತೊಬ್ಬರು ಬಿದ್ದೋರಲ್ಲಿ ನಾವು ಸಂತೋಷ ಪಟ್ಟರೆ ಪರಿಶುದ್ಧ ಆತ್ಮ ಅಲ್ಲ, ಅದು ಅಶುದ್ಧ ಆತ್ಮ. ಅದು ஒருவன் விழுந்து நாம் மகிழ்ச்சி அடைவோம், அது நல்ல ஆவியானவர் அல்ல, அது கெட்ட ஆவி. எந்த இடத்துல என்ன பேசணும், எப்படி பேசணும்னு தெரியாது. தர குறைவா கண்ணை மூடி பேசி அங்க என்ன நடக்குதுன்னு கூட அங்க தெரியாத அளவுக்கு அப்படி நம்ம இருக்கக்கூடாದು. ಒಬ್ಬರ ಹತ್ರ ಮಾತಾಡುವಾಗ ಕಾರ್ಯ ನೋಡ್ಕೊಳ್ಬೇಕು, ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಕರೆಕ್ಟ್ ಆಗಿದೆಯಾ, ಸಮಯ ಇವಾಗ ಬೇಕಾ ಇವಾಗ ಬೇಡ. ಒಂದೆರಡು ಪ್ರಾಬ್ಲಮ್ಗಳು ಬೆಂಕಿ ಮೇಲೆ ಬಿದ್ದಂಗೆ ತಕ್ಷಣ ತೆಗಿಬೇಕಾ ನಿಧಾನವಾಗಿ ತೆಗಿಬೇಕಾ? ಸೊ ಬೆಂಕಿ ಮೇಲೆ ಬಿದ್ದಿದ್ದನ್ನ ಏನ್ ಮಾಡ್ಬೇಕು, ತಕ್ಷಣ. முள்ளு மேலே பித்தித்தன அந்த மாதிரி நீங்க தான் புரிஞ்சுக்கணும். இது முள்ளு மேலுகிற பிரச்சனையா, இது நெருப்பு மேலுகிற பிரச்சனையா, இதை நிதானமா எடுக்கணுமா சீக்கிரமா எடுக்கணுமான்னு ஆண்டவர்கிட்ட ஜெபம் பண்ணி அதுக்கு தகுந்த மாதிரி நடக்கணும். ಕಣ್ಣ ಮೂಡಿಕಿನಿ ಎಂದ இடத்துல ಹೆಂಗ பேசுறோம், எப்படி பேசுறோம் ಮಾಡೋದಾಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತೊಬ್ಬರ ಪಾಪದ ಜೊತೆಗೆ ನಾವು ಪಾರ್ಟೇಕ್ ಮಾಡ್ತೀವಿ. ನೀವು ಚಾಡಿ ಹೇಳ್ಕೊಂಡು ಮಾಡುವಾಗ ಮತ್ತೊಬ್ಬರು ಹೇಳುವಾಗ ಅವ್ರು ಮಾಡಿದ ತಪ್ಪನ್ನ, ಯಾಕಂದ್ರೆ ಅವರು ನೋಹ ಮಾಡಿದ್ರು, ಆದರೆ ನೋಹ ಮಾಡಿದ ತಗೊಂಡು ಹೋಗಿ ಹೇಳಿ ಇವನೇ ಶಾಪ ಹೊಂದ್ಕೊಂಡ. ஒரு பொருள் கீழே விழுந்தா என்ன பண்றீங்க, எடுத்து சரியா ಸ್ಥಳದಲ್ಲಿ ಇಕ್ತಿರಲ್ಲ. ಆತರ ನಮ್ಮ ಚರ್ಚಲ್ಲಿ ಒಂದು ಸಹೋದರನೋ ಒಂದು ಸಹೋದರಿನೋ ನಮ್ಮ ಕುಟುಂಬದಲ್ಲೋ ಒಬ್ಬರು ತಪ್ಪಾಗಿ ಬಿದ್ದೋಗ್ಬಿಟ್ರೆ ನಮ್ಮ ಕೆಲಸ ಏನಾಗಿರ್ಬೇಕು, ಅವ್ರನ್ನ ಎತ್ತಿ ಸರಿಯಾಗಿ ಇಡೋದಾಗಿರ್ಬೇಕು. ಇದಕ್ಕಿಂತಲೂ ಲಘುವಾಗಿ ಮಾತಾಡ್ಬೇಕಾ? ಅಲ್ಲಿ ಪವಿತ್ರ ಆತ್ಮ ಇರ್ತಾರೆ, ಅಲ್ಲಿ ದೇವರ ಆತ್ಮ ಇರ್ತಾರೆ, ಅಲ್ಲಿ ಕ್ರಿಸ್ತ ಯೇಸು ಇರ್ತಾನೆ, ಅಲ್ಲಿ ವಾಕ್ಯದ ಪ್ರೀತಿ ಇರ್ತದೆ. ಪ್ರೈಸಲ ಬಿದ್ದೋದವನ ತಗೊಂಡು ಸರಿಯಾಗಿ ಇಡೋಣ ಎಂಬುದಾಗಿ ನಮ್ಮ ಉದ್ದೇಶ ಆಗಿರ್ಬೇಕು. ಅವನ ತಪ್ಪನ್ನು ಬಹಿರಂಗ ಮಾಡಿ ಅವನ ಇನ್ನೂ ಕೆಳಗೆ ತಳ್ಳೋದಾಗಿರ್ಬಾರ್ದು. ಅದರಿಂದ ಯಾವುದೇ ಕರೆಕ್ಷನ್ ಮಾಡಿದ್ರು ಅವ್ರನ್ನ ಡಿವೈಡ್ ಮಾಡೋದಕ್ಕೂ ನೀನು ರೈಟ್ ಅಂತ ಪ್ರೂಫ್ ಮಾಡೋದಕ್ಕಲ್ಲ. ಸೊ ಕರೆಕ್ಷನ್ಸ್ ಆರ್ ನಾಟ್ ಫಾರ್ ಆರ್ಗ್ಯುಮೆಂಟ್, ಕರೆಕ್ಷನ್ಸ್ ಆರ್ ಓನ್ಲಿ ಫಾರ್ ರೆಸ್ಟೋರೇಷನ್. ಅಂದ್ರೆ ನಾವು ಮತ್ತೊಬ್ಬರನ್ನ ತಿದ್ದಿಸುವಾಗ ವಾದ ಮಾಡೋದಕ್ಕಾಗಿ ಅಲ್ಲ, ಅವ್ರನ್ನ ಸರಿಯಾದ ಸ್ಥಳದಲ್ಲಿ ಮತ್ತೆ ನಿಲ್ಲಿಸೋದಕ್ಕಾಗಿ. ಆದ್ರಿಂದ ಪ್ರತಿಯೊಬ್ಬರು ಯೇಸುವಿನ ಎಕ್ಸಾಂಪಲ್ ನ ನೋಡೋಣ. ಅವ್ರಿಗಿಂತ ದೊಡ್ಡ ಎಕ್ಸಾಂಪಲ್ ಯಾರೂ ಇಲ್ಲ. ಆತನು ಜಂಟಲ್ ಆಗಿ ಅಂದ್ರೆ ಕಠೋರವಾಗಿ ಕೇಳಾಗಿ ಕಠಿಣವಾಗಿ ಮತ್ತೊಬ್ಬರನ್ನ ತಿದ್ದಿಸಿಲ್ಲ, ದಯೆಯಿಂದ. ಲೂಕಾವಿನ ಪುಸ್ತಕ ಬರೆದಿಟ್ಕೊಳ್ಳಿ, ಓದೋದಕ್ಕೆ ಸಮಯ ಅಲ್ಲ. ಲೂಕಾವಿನ ಪುಸ್ತಕ 22ನೇ ಅಧ್ಯಾಯ ವಚನ 31ರಿಂದ 34. ಲೂಕಾವಿನ ಪುಸ್ತಕ 22வது அதிகாரம் ವಚನ 31-34. ಲೂಕ್ ಚಾಪ್ಟರ್ 22 ವರ್ಸ್ 31 to 34. ಇಲ್ಲಿ ನಾವು ಪೇತ್ರನ ಉದಾಹರಣೆ ನೋಡ್ತೀವಿ. ಪೇತ್ರನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಬಂದು ಪೇತ್ರನಿಗಿರುವ ಆಪತ್ತನ್ನು ಹೇಳ್ತಾರೆ. ಗಮನಿಸಿರಾ, ಅಲ್ಲಿ ಆಪತ್ತ ಡೇಂಜರ್ ಹೇಳ್ತಾ ಇದ್ದಾರೆ. ஜீசஸ் comes personally to Peter. பேதுருகிட்ட வந்து இயேசு சொல்றாரு, உனக்கு ஆபத்து வந்து கொண்டிருக்கிறது, ஆபத்து வந்து கொண்டிருக்கிறதுன்னு சொன்னார். என்ன ஆபத்து? பிசாசு உன்னை சோதிக்க ಕೇಳಿಕೊಂಡಾನ್. ಹಾಗಾದ್ರೆ ಪರ್ಸನಲ್ ಆಗಿ ಬಂದು ಯೇಸು ಹೇಳ್ತಾ ಇದ್ರೆ, ಇಗೋ ಸೈತಾನು ಶೋಧನೆ ಬರ್ತಾ ಇದೆ, ನಿನಗೆ ಆಪತ್ತು ಬರ್ತಾ ಇದೆ, ಆದ್ರೆ ನಾನು ನೀನ್ ಬೀಳಬಾರ್ದು ಅಂತ ಪ್ರೇಯರ್ ಮಾಡ್ಕೊಂಡಿದ್ದೀನಿ. இது நீங்க நாம் எல்லாரும் செய்ய வேண்டியது. மகனே இந்த பிரச்சனை வரமாதிரி, இது ஒரு ஆபத்தானது, இதோ இதுல நீ விழக்கூடாது, நான் உனக்காக ஜெபம் பண்ணிட்டு இருக்கிறேன், அப்படி நீங்க போய் சொல்லணும். ಯೇಸು ಹಂಗೇನೆ ಮಾಡಿದ್ರು. ಬರುವ ಆಪತ್ತನ್ನು ಹೇಳಿದ್ರು, ನಿನಗಾಗಿ ನಾನು ಪ್ರೇಯರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಪ್ರೀತಿಯಿಂದ ಎಚ್ಚರಿಸಿದ್ರು. ಆ ತರ ನಿಮ್ಮ ಮಗನ ಹತ್ರ ಹೋಗಿ ಪ್ರೀತಿಯಿಂದ ಹೇಳಿ, ಮಗಳ ಹತ್ರ ಪ್ರೀತಿಯಿಂದ ಹೇಳಿ, ನೋಡಮ್ಮ வேடப்பா நமக்கு நிதானமாகி ಹೇಳಿ. நேரா நீ எல்லாம் வந்து ஒரு நாளும் உருப்பிட மாட்ட அப்படின்னு சொன்ன உடனே அப்பவே காதுல 2 லாக் போட்டாச்சு. அவரு லாக் போட்டு சாவியை தூக்கி எங்க விசில் அடிச்சுட்டாங்க. நீ பேசுங்கிறதுல அவர் கேட்கற மாதிரி இருக்கான். அவன் எப்போ லாக் போட்டாச்சு, நீ சும்மா தொண்டை கிழிய கத்திட்டு இருக்கணும், அவ்வளவுதான், ஒன்னும் கேட்க போறது இல்லை. ஏன்னா நீ ಅನುಗಿನ ಮುರೆಯೇ ತಪ್ಪಾರು. ನನ್ನ ಹತ್ರ ಹೇಳ್ಪಾಸ್, ಫಸ್ಟ್ ಸ್ಲೋ ಹೇಳ್ತೀನಿ, ಆಮೇಲೆ ಜೋರಾಗಿ ಹೇಳ್ತೀನಿ. ಅಟ್ಲೀಸ್ಟ್ ಒಂದು ಪಾಲಿಸಿ ಮಾಡ್ಕೊಂಡು ಫಸ್ಟ್ ಸ್ಲೋ ಆಗಿ ಹೇಳ್ಬೇಕು, ಎದ್ದ ತಕ್ಷಣ ಜೋರಾಗಿ ಹೇಳಂಗಿಲ್ಲ. ಯೇಸು ಹಂಗೆ ಮಾತಾಡಿದ್ರಲ್ವ ಪೇತ್ರನ ಹತ್ರ ಹೋಗಿ, ಅಪ್ಪೋ ನಿಂಗೆ ಕೂಡ ಪುಷ್ ಸೊಲ್ಲಂಗೆ, ನೀವು ಕೂಡ ಹೋಗಿ ಹೇಳಿ, ಸಿಸ್ಟರ್ ಈ ಥರ ಒಂದು ದೊಡ್ಡ ಆಪತ್ತು ಬರೋ ಥರ ಇದೆ, ನಿಮಗಾಗಿ ನಾನು ತುಂಬ ದಿನದ ಪ್ರೇಯರ್ ಮಾಡ್ತಾ ಇದ್ದೀನಿ, ಆ ತಪ್ಪು ನಮಗೆ ಬೇಡ ಸಿಸ್, ನಾವು ಒಳ್ಳೋಗಿರೋಣ ಅಂತ. ಆ ಥರ ಪ್ರೀತಿಯಿಂದ ನಿಧಾನವಾಗಿ ಕೇರಿಂಗ್ ಆಗಿ ಹೇಳುವಾಗ ಅವ್ರಿಗೆ ಅರ್ಥ ಆಗುತ್ತಲ್ಲ. ನಿಮ್ಮನ್ನು ಒಬ್ಬರು ಅಪ್ರೋಚ್ ಮಾಡುವಾಗ ನಿಮಗೆ ಕೇರ್ ಮಾಡ್ತಾ ಇದ್ದಾರಾ, ನಿಮ್ಮನ್ನು ಚುಚ್ತಾ ಇದ್ದಾರೆ ಅಂತ ಅರ್ಥ ಆಗಲ್ವಾ ನಿಮಗೆ? ಹಿಂಗೆ நம்ம ஒருத்தர் நம்மகிட்ட வந்து சொல்லும் போது நம்மளை கேர் பண்றாங்களா இல்லை நம்மளை கிரிட்டிசைஸ் பண்றாங்களா நமக்கு அவ்வளோ புரியாதா? பேத்ரா நம்பிದ್ರಾ? ஏசு எழுத மாத்த நம்பிದ್ರಾ? நம்பளே இல்லை. நானா என்ன பேசுவேன், நீங்க என்ன பத்தி இப்படி சொல்லிட்டீங்க, இவன் எல்லாம் உங்களை விட்டுட்டு ஓடி போயிடுவான், நான் மாத்திரம் உங்களுக்கு எதுவுமே செய்ய ಮಾಟೆ. He denied Jesus. ಯೇಸು ಅಷ್ಟು ಬಂದು ಪ್ರೀತಿಯಿಂದ ಸಮಾಧಾನವಾಗಿ ಹೇಳಿದ್ರಲ್ಲ, ಕೇಳಿದ್ರ ಅಂತ ಕೇಳಿದ್ರೆ ಯೇಸು ಮಾತನ್ನು ಕೇಳಲಿಲ್ಲ. ಅವ್ರು ಹೇಳ್ಬಿಟ್ರು, ಇವರೆಲ್ಲ ಬಿಟ್ಟು ಹೊಡೆದ್ರು, ನಾನಂತೂ ನಿಮಗೆ ಬಿಟ್ಟು ಹೋಗಲ್ಲ, ನಾನಂತೂ ನಿಮ್ಗಾಗಿ ಮರಣದವರೆಗೆ ಜೊತೆಗೆ ನಿಲ್ತೀನಿ. ಏನಾಯ್ತು? ಹಂಗೇನೇ ಆಯ್ತು. ಯೇಸುವನ್ನು ಪೇತ್ರ ನಮ್ದೇ ಇರುವಾಗ ಯೇಸು ಏನ್ ಮಾಡಿದ್ರು? பொறுமையாக காத்துக்கொண்டார். இப்போ நம்ம சொல்லும் போது கூட எல்லா ಜನவும் ಕೇಳ್ಕುವಾಗಲ್ಲ ಎದುರ್ಪಾಕக்கூடாது. ನಾವು ಹೋಗಿ ಒಬ್ಬರ ತಪ್ಪನ್ನು ಹೇಳುವಾಗ ಅವ್ರು ಕೇಳಿ ನಡೀತಾರಂತ ಎದುರು ನೋಡಬಾರ್ದು. ಏನು ಮಾಡಿದ್ರು, ಅವನು ಪ್ರೈಡಲ್ಲಿ ಹೆಮ್ಮೆಯಲ್ಲಿ ತುಂಬಿಕೊಂಡು ಬ್ಲೈಂಡ್ ಆಗಿ ನಡೀತಾ ಇದ್ದಾಗ ಯೇಸು ಇನ್ನೂ ಬಲವಾಗಿ ಅವನಿಗಾಗಿ ಪ್ರೇಯರ್ ಮಾಡ್ತಾ ಇದ್ರು.
ಕರ್ತನೆ, ನಾನು ಅವ್ರ ಹತ್ರ ಹೋಗಿ ಆ ಬ್ರದರ್ಗೆ ಹೇಳಿದ್ದೀನಿ, ಸಿಸ್ಟರ್ಗೆ ಹೇಳಿದ್ದೀನಿ, ಕೇಳ್ತಾನೆ ಇಲ್ಲ ನಮ್ಮ ಮಾತನ್ನ. ಅವ್ರಿಗಾಗಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಏಸಪ್ಪ, ಅವ್ರ ಪಾಪದಿಂದ ಬಿಡಿಸು, ಅವರ ಬಲದಿಂದ ಬಿಡಿಸು ಅಂತ ನಾವು ಅವ್ರಿಗಾಗಿ ಪ್ರೇಯರ್ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ಯೇಸು ಅವರಿಗೆ ಮೊದಲು ಎಚ್ಚರಿಕೆ ಕೊಟ್ಟರು, ನಂತರ ಏನ್ ಮಾಡಿದ್ರು? ಅವನು ಮನ ತಿರುಗಿದ ನಂತರ ಅವನನ್ನ ಮತ್ತೆ ಸ್ಥಾಪಿಸಿದರು. ಸೊ ನಾವು ಕೂಡ ಏನ್ ಮಾಡೋಣ? ಯೇಸುವಿನ ಉದಾಹರಣೆ ಫಾಲೋ ಮಾಡೋಣ. ಮೊದಲು ಅವನಿಗಾಗಿ ಪ್ರೇಯರ್ ಮಾಡಿದ್ರು, ಅವನ ಹತ್ರ ಜೆಂಟಲ್ ಆಗಿ ಮಾತಾಡಿದ್ರು, ಅವ್ರ ಹತ್ರ ನಿಧಾನವಾಗಿ ಮಾತಾಡಿದ್ರು, ಮೂರನೇದಾಗಿ ಸತ್ಯವಾಗಿ மாத்தாடிದ್ರು. அப்படி நீங்க ஒருத்தர் வார்த்தைக்கு சொல்லி உங்க பேச்சை கேட்கலனா அவங்களுக்காக நீங்க ஜாம் பண்ணி கொண்டிருங்க. உங்க பேச்சை கேட்கலன்ற கோவத்துல அவங்கள பத்தி தவறாய் பேசாதீங்க. ನಿಮ್ಮ ಮಾತನ್ನು ಕೇಳಿಲ್ಲ ಅಂತ ಹೇಳಿ ಅವ್ರನ್ನ ತಪ್ಪಾಗಿ ಮಾತಾಡಬೇಡಿ. ಸರಿ, ಇದುವೇ ಯೇಸುವಿನ ಉದಾಹರಣೆ. ಹಲ್ಲೆಲೂಯಾ. ಸೊ ಯಾರ್ ಫುಟ್ ಸ್ಟೆಪ್ ನ ಫಾಲೋ ಮಾಡೋಣ? ಜೀಸಸ್. ಆ ಸ್ಟೆಪ್ ನ ಫಾಲೋ ಮಾಡೋಣ. ಇಷ್ಟೊತ್ತು ನೀವು ವಾಕ್ಯ ಕೇಳಿದ್ದು ಸತ್ಯ ತಿಳ್ಕೊಂಡ್ರಿ. ಈಗ ನಾನು ಏನ್ ಮಾಡ್ಬೇಕು? ಇದುವರೆಗೆ ಸತ್ಯ தெரிஞ்சுக்கினீங்க. இப்ப நான் என்ன பண்ணணும்? ಮೊದಲನೇದಾಗಿ ನೀವು ಯಾರ ಹತ್ರ ಆದ್ರೂ ಅವರ ತಪ್ಪನ್ನು ಹೇಳಬೇಕು ಅಂದ್ರೆ 3 ಪ್ರಶ್ನೆ ಕೇಳಬೇಕು. ಮೊದಲನೇದಾಗಿ ನೀವು ಮಾತಾಡೋದಕ್ಕೆ ಮುಂಚೆ ಈ 3ರಲ್ಲಿ ಒಂದು ಕೂಡ ನೋ ಅಂತ ಆನ್ಸರ್ ಬಂದ್ರೆ ಹೇಳ್ಬಾರ್ದು. ಇದು 3ರಲ್ಲಿ ಒಂದು ಕೂಡ ನೋ ಅನ್ಸೋಣ ನಿಂಗೆ ಸೊಲೋಗ್ರಾಮ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಸ್ ಇಟ್ ಟ್ರೂ? ಅದು ನಿಜಾನ? ಎಷ್ಟೋ ಜನ ನಿಮ್ಗೆ ಅನುಭವ ಆಗಿರುತ್ತೆ, ಗೊತ್ತೇ ಇಲ್ಲದೆ ಮಾತಾಡಿದಾರ ಇಲ್ವಾ? ನಡೀದೇ ಇರೋ ಒಂದು ವಿಷಯ ಮಾತಾಡಿದಾರ ಇಲ್ವಾ? ಅದು ತೆರಲೆ அப்படின்னு சொன்னா நீங்க அந்த விஷயத்தை பேசவே போகக்கூடாது. ಎರಡನೇ ಪ್ರಶ್ನೆ, ಇದು ನಾನು ಮಾತಾಡೋದು ಅಗತ್ಯವಾಗಿದೆಯಾ? ಇಸ್ ಇಟ್ ನೆಸೆಸರಿ? ಇದು பேசுறது ಅವಶ್ಯಮಾ? ಅಲ್ಲೂ ಕೂಡ ಎಷ್ಟು ಜನ ನೀವು ಅನುಭವ ಹೇಳಿದಿರಾ, ಅಗತ್ಯನೇ ಇಲ್ಲ ಇವರು ಮಾತಾಡೋದು, ಸುಮ್ಮನೆ ಬಂದು ಮಾತಾಡಿದ್ರೆ ಹೇಳಿದ್ರ ಇಲ್ವಾ? பேச வேண்டிய அவசியமே ಇಲ್ಲ, ಸುಮ್ಮನೆ பேசினா சொல்றமா இல்லையா? ಮೂರನೇದಾಗಿ ಬಹಳ ಮುಖ್ಯವಾಗಿ, ಅದು ಪ್ರೀತಿಯಲ್ಲಿ ಇದೆಯಾ, ಕೋಪದಲ್ಲಿ ಇದೆಯಾ? ನಾ ಇದೆ ಅನ್ಬುಲ್ಲ சொல்ல போறேனா ಕೋಪದಲ್ಲಿ சொல்ல போறேனா? ನೀವು ಕೋಪದಲ್ಲಿ ಮಾತಾಡಕ್ಕೆ ಹೋದಾಗ ಏನು ಒಳ್ಳೇದು ನೀವು ಅಲ್ಲಿ ಮಾಡಕ್ ಹೋಗಲ್ಲ. BP ರೈಸ್ ಮಾಡಿ ಅದು ಎಲ್ಲಿ ಡ್ರಾಪ್ ಆಗುತ್ತೆ ಗೊತ್ತಿಲ್ಲ. ಯಾರಿಗೆ ಅರ್ಥ ಆಯ್ತು ಅವ್ರಿಗೆ ಅರ್ಥ ಆಯ್ತು. ಬಿಲೀವ್ ಮೀ, ದೇವ್ರು ನನ್ನ ಒಂದು ಕುಟುಂಬದಲ್ಲಿ ಇಟ್ಟಿದ್ದಾರೆ. BP ರೈಸ್ ಆದ್ರೆ ಏನ್ ಆಗುತ್ತೆ ಗೊತ್ತು? ತಲೆಗೆ ಏರಿடும், ಟೆನ್ಷನ್ ஆயிடும், மண்டை வெடிக்கிற மாதிரி இருக்கும். இந்த உலகத்துல இன்னும் இருக்கணுமான்னு இருக்கும். ಬಾಗಿಲು ದಾಟಿ ಸೌಂಡ್ ಹೊರಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ನಾವ್ ಏನ್ ಮಾಡಬೇಕು ಅಂತ ಹೇಳುವಾಗ, ಸೊ ವೆನ್ ಯು ಸ್ಪೀಕ್ ವಿತ್ ಅದರ್ಸ್ ಡೋಂಟ್ ಹ್ಯಾವ್ ಎ ಮೋಟೋ ಟು ವಿನ್ ಅನ್ ಆರ್ಗ್ಯುಮೆಂಟ್ ನಾನು ಜಯಿಸ್ಬೇಕು ಅಂತ ಹೇಳುವಾಗ ನೀವು ಮಾತಾಡ್ತಾ ಇರ್ತೀರಾ. ಯಾಕಂದ್ರೆ ನಿಮ್ಮ ಉದ್ದೇಶನೇ ತಪ್ಪು. ಯಾಕಂದ್ರೆ ನಿಮ್ಮ ಉದ್ದೇಶ ಅಂತ ಹೇಳಿದ್ರೆ ಅವ್ರ ತರ ಒಂದು ಸರಿ ಮಾಡ್ಕೊಳ್ಬೇಕೆಂಬುದಲ್ಲ, ವಾದಾಡೋದು. ನಮ್ಮ ಎಷ್ಟು ಮನೇಲಿ ಇಲ್ಲಿ ಕೂತ್ಕೊಂಡಿದ್ದೀರಾ, ಡೈಲಿ ಇದೇ ಕತೆ ವಾದಾಡೋದು. ಇವರು ಅದು ಒಂದೊಂದು ಮನೆ ಒಂದು ಕೋರ್ಟ್ ಕಚೇರಿ ತರ ಇದೆ. ರಾತ್ರಿ ಹಗಲು ಏನಾದ್ರು ಒಂದು ವಾದ ವಿವಾದಗಳು. ಯಾಕಂದ್ರೆ ಉದ್ದೇಶ ಅಂತ ಹೇಳಿದ್ರೆ ನಾನು ಜಯಿಸ್ತೀನ, ನೀನ್ ಜಯಿಸ್ತೀನ. ಸೊ ವೆನ್ ಯು ಸ್ಪೀಕ್ ವಿತ್ ಅದರ್ಸ್ ದ ಏಮ್ ಇಸ್ ರೆಸ್ಟೋರೇಷನ್, ನಾಟ್ ವಿಕ್ಟರಿ. ನಿಮ್ಗೆ ಗೊತ್ತಾ, நான் ಹೆಂಗ್ மாத்தாடினே அவன் பாய் கூட ಬಂದಿಲ್ಲ. அப்படியே போற வழியில் ஏதாவது ஒரு பெரிய தங்க பதக்கம் இருந்தா எடுத்து அவர் கொடுங்க. அவர் பெரிய ಸಾಧನೆ பண்ணியிருக்கிறார். ನ್ಯೂಸ್ ಚಾನೆಲ್ ಏಜೆನ್ಸಿ ಇಲ್ಲಿ ಯಾರ ನಡೆಸ ಇವತ್ತಿಂದ ಇಲ್ಲೇ ಮುಗಿಸ್ಬಿಟ್ಟು, ನೀನು ನ್ಯೂಸ್ ಏಜೆನ್ಸಿ ಅಲ್ಲ, ನೀ ದೇವರ ಮಗನು, ಮತ್ತೊಬ್ಬರ ಗೌರವವನ್ನು ಕಾಪಾಡುವ. ನೀವೇನಾಗಬೇಕು? ಕಾಮ್ ತರ ಅಲ್ಲ, ಹಮ್ಮನ್ ಶಪತ್ ತರ ಏನಾಗಬೇಕು? ಮತ್ತೊಬ್ಬರ ಗೌರವವನ್ನು ಕಾಪಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಅದನ್ನ இங்க இருக்கிற எல்லாருமே ಗಾಡ್ಲಿ ಕಲ್ಚರ್ நீங்க பண்ணுங்க. ಎಲ್ಲರೂ ಕೂಡ ಒಂದು ಗಾಡ್ಲಿ ಕಲ್ಚರ್ ಏನ್ ಮಾಡಬೇಕು? ನೀವು ತಗೊಳ್ಬೇಕು. ಏನ್ ಗಾಡ್ಲಿ ಕಲ್ಚರ್? ಮತ್ತೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇರೋದೇ ಗಾಡ್ಲಿ ಕಲ್ಚರ್. ಇವತ್ತು ಮಾಡ್ಕೊಳ್ಬೇಕಾಗಿರುವ ಕವನೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ, ஸ்பீக்கிங் ஈவில் ஆஃப் நோ மேன். இன்னைக்கு நாம் எல்லாருமே சேர்ந்து எடுக்க வேண்டிய ದೇವ್ರಿಗೆ ಒಂದು ಪ್ರಮಾಣ ತೆಗೆಯಕ್ಕೆ ಹೋಗ್ತೀವಿ. ಎಲ್ಲರೂ ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ದೇವ್ರ ಮುಂದೆ ಒಂದು ಪ್ರಾಮಿಸ್ ಮಾಡಕ್ಕೆ ಹೋಗ್ತೀವಿ. ಆ ಪ್ರಾಮಿಸ್ ಏನಂತ ಹೇಳಿದ್ರೆ ಅಲ್ಲಿ ನೋಡುತ್ತೇವೆ, பரரன்னு நிந்திசோ இல்ல. தமிழ்ல சொல்லுங்க, பிறர் குறை பேச மாட்டேன். சாபம் வரக்கூடாது, பாவம் செய்யக்கூடாது. நம்ம நல்ல விசுவாசத்துல இருக்கணும்னு சொன்னா, நம்முடைய விசுவாசம் உண்மையா இருக்கணும்னா பிறர் குறை பேசக்கூடாது. மனம் திரும்பவும். இதுவரைக்கும் யார் விரோதமா எப்படி பேசியிருந்தாலும் ஆண்டவர்கிட்ட மன்னிப்பை கேட்டு கர்த்தருடைய சன்னிதானத்தில் நாம் எல்லாரும் சேர்ந்து ஜெபிக்க போகிறோம். ದೇವರ ನಾವು ಪ್ರಮಾಣ ಮಾಡೋಣ. ದೇವರ ಕಣ್ಣುಗಳನ್ನ ಮುಚ್ಚಿಕೊಂಡು ಲೆಟ್ಸ್ ಪ್ರಾಮಿಸ್ ಬಿಫೋರ್ ಗಾಡ್. ಇಂಗ್ಲಿಷ್ನಲ್ಲಿ ಬರೋರಿಗೆ ಇಂಗ್ಲಿಷಲ್ಲಿ, ಲಾರ್ಡ್ ಐ ಮೇಕ್ ಅ ಕವನೆಂಟ್ ಬಿಫೋರ್ ಯು, ಸ್ಪೀಕಿಂಗ್ ಈವಿಲ್ ಆಫ್ ನೋ ಮ್ಯಾನ್. ಕನ್ನಡದಲ್ಲಿ ಬರೋರು ಹೇಳಿ, ದೇವರೇ ನಿನ್ನ ಮುಂದೆ ಒಂದು ಒಪ್ಪಂದ ನಾನು ಮಾಡ್ತೀನಿ, ಇನ್ನು ಮುಂದೆ ನಾನು ನನ್ನ ಲೈಫಲ್ಲಿ ಪರರನ್ನು ನಿಂದಿಸೋದಿಲ್ಲ, யாரன்னு நான் நிந்திச்சதில்லை. தமிழ்ல ஆண்டவர் உங்களுக்கு முன்னால நான் ஒரு ப்ராமிஸ் பண்றேன், நான் ஆண்டவரே பிறருடைய குறை பேச மாட்டேன். ದೇವರ ಮುಂದೆ ಪ್ರಮಾಣ ಮಾಡಿ ಹೇಳುವೆ, ದೇವರೇ ಇನ್ನು ಮುಂದೆ ನಾನು ಯಾರ ಬಗ್ಗೆನೂ ತಪ್ಪಾದ ನಿಂದಿಸುವ ಕಾರ್ಯ ಮಾತಾಡೋದಿಲ್ಲ ಅಂತ ದೇವರ ಪ್ರಮಾಣ ಮಾಡಿ. ಹಾಲೆಲೂಯಾ. ಅಪ್ಪ ಸ್ವಾಮಿ, ಅದು ವಿಷವಾಗಿದೆ ಕರ್ತನೆ. ಹೇಳುವ ನನಗೆ ವಿಷ, ಕೇಳುವವರಿಗೆ ವಿಷ, ಯಾರ ಬಗ್ಗೆ ನುಡಿದಿದ್ದೀವಿ ಅವರ ಬಗ್ಗೆ ವಿಷ ಅಂತ. ಅದು ಶಾಪ, ಅದು ಅಪಮಾನ, ಅದು ಪಾಪವಾಗಿದೆ, ಅದು ದೇವರ ಆಜ್ಞೆಗೆ ವಿರೋಧವಾಗಿದೆ ಎಂಬುದನ್ನು ನೋಡುತ್ತೇವೆ. ಆದ್ದರಿಂದ ತಪ್ಪುಗಳನ್ನ ಮನ್ನಿಸು ಕರ್ತನೆ. ಈಗ ಯೇಸುವಿನ ನಾಮದಲ್ಲಿ ನಮ್ಮ ತುಟಿಗಳನ್ನು ಕಾಪಾಡಬೇಕು
ಇರಬೇಕಂತ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇನ್ನು ಮೇಲೆ ನಾವು ಮಾತಾಡುವಾಗ ಅದು ಶುದ್ಧವಾಗಿರಬೇಕಂತ ಪ್ರಾರ್ಥಿಸುತ್ತೇವೆ. ಮತ್ತೊಬ್ಬರನ್ನ ನಾಶ ಮಾಡೋದಕ್ಕಾಗಿ ಅಲ್ಲ, ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾತಾಡುವ ತುಟಿಗಳನ್ನು ನೀವು ನಮಗೆ ಕೊಡಬೇಕು. ಮತ್ತೊಬ್ಬರ ತಪ್ಪುಗಳನ್ನು ಹೇಳುವವನಾಗಿ ಅಲ್ಲ, ಮತ್ತೊಬ್ಬರನ್ನ ನಾನು ಕರ್ತನೆ ಅವರ ತಪ್ಪುಗಳಿಂದ ತಿದ್ದಿಸ್ಕೊಳ್ಳೋದಕ್ಕಾಗಿ ಹೇಳುವನಾಗಿರಬೇಕು. ಕರ್ತನೆ, ಈಗ ಕೂಡ ನೀವು ಸಂಜೆಯಲ್ಲಿ ಪ್ರಾರ್ಥಿಸುತ್ತೇವೆ. ಯೇಸುವೆ, ನನಗೆ ಒಳ್ಳೆ ಹೃದಯ ಕೊಡು, ನನಗೆ ಸತ್ಯತೆಯನ್ನು ಕೊಡು ಕರ್ತನೆ. ನನ್ನ ಸಭೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ, ನನ್ನ ಕೆಲಸದಲ್ಲಿ ಎಲ್ಲ ಕಡೆಗೆ ಕರ್ತನೆ ಪರರ ನಿಂದನೆ ಮಾಡೋದಿಲ್ಲ. ಹೇಳಿ, ಮತ್ತೆ ಮತ್ತೆ ಹೇಳಿ, ಪರರನ್ನು ನಿಂದಿಸೋದಿಲ್ಲ. ಯೇಸು ನಾಮದಲ್ಲಿ ಪರರನ್ನು ನಿಂದಿಸೋದಿಲ್ಲ, ಪರರನ್ನು ನಿಂದಿಸೋದಿಲ್ಲ ಎಂಬ ಪ್ರಮಾಣವನ್ನು ನಾನು ಮಾಡುತ್ತೇನೆ ಕರ್ತನೆ. ಹಾಲೆಲೂಯ. ಮತ್ತೊಬ್ಬರು ತಪ್ಪು ಮಾಡಿದರೆ ಅದನ್ನು ಪ್ರೀತಿಯಿಂದ ಅವರ ಹತ್ರ ಹೋಗಿ ನಾನು ಮಾತಾಡ್ತೀನಿ ಕರ್ತನೆ. ಹಾಲೆಲೂಯ. ಮತ್ತೊಬ್ಬರ ಹತ್ರ ಮಾತಾಡಲೆಂಬ ಈ ಒಂದು ಪ್ರಮಾಣ ನಿಮ್ಮ ಕರದಲ್ಲಿ ಕೊಡ್ತೀನಿ ತಂದೆಯೇ.